ಇನ್ನು ತಮಿಳುನಾಡು ಸಿಎಂ ಕೊಲ್ಲೂರು ಮೂಕಾಂಬಿಕೆಯ ದರ್ಶನಕ್ಕೆ ಇವತ್ತು ಬರ್ತಾರೆ. ಮಧ್ಯಾಹ್ನ 12 ಗಂಟೆಯಿಂದ 5 ಗಂಟೆಯವರೆಗೂ ಕೂಡ ಉಳಿದಂಥ ಭಕ್ತರಿಗೆ ದೇವಸ್ಥಾನದಲ್ಲಿ ದರ್ಶನವನ್ನು ಪಡ್ಕೊಳ್ಳೋಕೆ ಅವಕಾಶ ಇರೋದಿಲ್ಲ. ಸೊ ಕೊಲ್ಲೂರು ಮೂಕಾಂಬಿಕಾ ದರ್ಶನವನ್ನ ಸಿಎಂ ವಿಜಯ್ ಪಡ್ಕೊಳ್ಳಿದ್ದಾರೆ. ಜೋಸೆಫ್ ವಿಜಯ್ ಸಿಎಂ ಆದ ಮೇಲೆ ಮೊದಲ ಬಾರಿಗೆ ಶಕ್ತಿಪೀಠಕ್ಕೆ ಭೇಟಿಯನ್ನು ಕೊಡ್ತಾ ಇರೋದು. ಸಿಎಂ ವಿಜಯ್ ಭೇಟಿ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆ ಕೂಡ ಹೆಚ್ಚಿದೆ. ವಿಶೇಷ ಭದ್ರತೆ ಇರುವ ಹಿನ್ನೆಲೆಯಲ್ಲಿ ಭಕ್ತರು ಬಾರದಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಮಧ್ಯಾಹ್ನ 12 ಗಂಟೆಯಿಂದ 5 ಗಂಟೆಯವರೆಗೂ ಕೂಡ ಸಾಮಾನ್ಯವಾಗಿ ಭಕ್ತರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸೊ ಈಗ ಇತ್ತ ಸಿಎಂ ವಿಜಯ್ಗೆ ಕಪ್ಪು ಬಾವುಟ ಪ್ರದರ್ಶನಕ್ಕೆ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮೇಕೆದಾಟು ವಿಚಾರವಾಗಿ ಕರವೆಯಿಂದ ಕಪ್ಪು ಬಾವುಟ ಪ್ರದರ್ಶನವನ್ನು ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಅದಾಗೋಕ್ಕಿಂತ ಮುಂಚಿತವಾಗಿ ಪೊಲೀಸರು ಅವ್ರನ್ನ ವಶಕ್ಕೆ ತಗೊಂಡು ಬಿಡ್ತಾರೆ. ಒಂದು ನಂಬಿಕೆ ಇದೆಯಾ ಇಲ್ವಾ ಅನ್ನುವಂಥದ್ದು ವಿಜಯ್ ಅವರಿಗೆ ಬರಬೇಕು. ಕಾರಣ ಅಲ್ಲಿ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅನ್ನುವಂಥ ಯೋಜನೆಯನ್ನು ತಮಿಳುನಾಡಿನಲ್ಲಿರುವಂತಹ ಸ್ಟಾಲಿನ್ ಎಲ್ಲ ಮಾತಾಡ್ತಾ ಇದ್ರು. ಅವರು ಸದನದಲ್ಲಿ ಮಾತಾಡಿದಾಗಲೂ ಕೂಡ ವಿಜಯ್ ಅವರು ತಲೆಯಲ್ಲಾಡಿಸ್ಕೊಂಡು ಕೂತಿದ್ರು ಸುಮ್ಮನೆ. ಅದಕ್ಕೆ ಯಾವುದು ಕೂಡ ಏನೂ ಮಾತನಾಡಲಿಲ್ಲ. ಸೊ ಈಗ ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಬರ್ತಾ ಇದ್ದಾರಾ ಅಥವಾ ಸುಮ್ಮನೆ ಬರ್ತಾ ಇದ್ದಾರಾ? ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ವಿಜಯ್ರವರು 12/6/2026 ಮಧ್ಯಾಹ್ನ 3 ಗಂಟೆಗೆ ಕೊಲ್ಲೂರು ದೇವಸ್ಥಾನದ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಭದ್ರತೆಯ ದೃಷ್ಟಿಯಿಂದ ಸಾಕಷ್ಟು ವ್ಯವಸ್ಥೆಗಳನ್ನು ನಾವು ದೇವಸ್ಥಾನದಲ್ಲಿ ಮಾಡಿದ್ದೇವೆ. ಮಧ್ಯಾಹ್ನ 3 ಗಂಟೆಯಿಂದ 3:30ವರೆಗೆ ಸಾರ್ವಜನಿಕರಿಗೆ ದೇವಸ್ಥಾನದಲ್ಲಿ ದರ್ಶನದ ವ್ಯವಸ್ಥೆ ಇರುವುದಿಲ್ಲ. ಇದಕ್ಕೆ ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಸಹಕರಿಸಬೇಕೆನ್ನುವ ಮನವಿಯನ್ನು ಮಾಡುವುದರೊಂದಿಗೆ ಬೇರೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ದೇವಸ್ಥಾನದಲ್ಲಿ ಮಾಡಿದ್ದು ಕಾರ್ಯಕ್ರಮ ಸುಗಮವಾಗಿ ನಡೆಯುವಂತೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನನ್ನ ಸಹೋದ್ಯೋಗಿ ಸುಖಪಾಲ್ ಪೊಳಲಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಈಗ ಯಾವ ರೀತಿಯಾಗಿ ತಯಾರಿಯನ್ನು ಮಾಡ್ಕೊಂಡಿದ್ರೆ ತಮಿಳುನಾಡು ಮುಖ್ಯಮಂತ್ರಿ ಬರ್ತಾ ಇರೋದು ವಿಚಾರದಲ್ಲಿ, ಜೊತೆಗೆ ಉಳಿದಂಥ ಭಕ್ತರಿಗೆ ಅವಕಾಶವನ್ನು ಹೇಗೆ ಕಲ್ಪಿಸಿಕೊಡಲಾಗ್ತಾ ಇದೆ? ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಕೂಡ ಅವ್ರಿಗೆ ಅವಕಾಶ ಇರೋದಿಲ್ಲ. ಇವರು ಹೇಳ್ತಾ ಇರೋದು ಅರ್ಧ ಗಂಟೆ ಮಾತ್ರ, 3ರಿಂದ 3:30 ಅಂತ ಹೇಳಿ. ಬಟ್ ಭದ್ರತೆ ವಿಚಾರದಲ್ಲಿ ನಾವು ನೋಡಿದ್ದೀವಿ, ಅದರ ಹಿಂದ್ಗಡೆಗೆ 1-1.5 ಗಂಟೆ ಇರುತ್ತೆ, ಅದರ ಮುಂದ್ಗಡೆನೂ ಕೂಡ 1 ಗಂಟೆ ಇರುತ್ತೆ ಅವ್ರು ಹೋಗೋವರೆಗೂ ಕೂಡ. ಸೊ ಹಾಗಾಗಿ ಏನು ಮಾಹಿತಿ ಸಿಗ್ತಾ ಇದೆ ಸುಖಪಾಲ್? ತಮಿಳುನಾಡಿನ ಮುಖ್ಯಮಂತ್ರಿ ಬರುವಂಥ ಹಿನ್ನೆಲೆಯಲ್ಲಿ ಕೊಲ್ಲೂರು ದೇವಸ್ಥಾನದ ಸುತ್ತಮುತ್ತ, ಜೊತೆಗೆ ಅವರು ಬರುವಂಥ ಮಂಗಳೂರಿನಿಂದ ಕೊಲ್ಲೂರಿಗೆ ಬರುವಂಥ ಏನು ಮಾರ್ಗ ಇದೆ ಅಲ್ಲೂ ಭದ್ರತೆಯನ್ನು ಕಲ್ಪಿಸಲಾಗಿದೆ. Z+ ಭದ್ರತೆ ಇರುವಂಥ ಕಾರಣಕ್ಕಾಗಿ, ಜೊತೆಗೆ ತಮಿಳುನಾಡಿನ ಪೊಲೀಸರು ಕೊಲ್ಲೂರಿನಲ್ಲೇ ಬೀಡು ಬಿಟ್ಟಿದ್ದಾರೆ. ದೇವಸ್ಥಾನಕ್ಕೆ ಅವರು ಬರುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಯಾವುದೇ ರೀತಿಯಾದಂಥ ಪ್ರವೇಶಗಳು ಇರೋದಿಲ್ಲ. ಅದರ ಮೊದಲೇ ಸುಮಾರೊಂದು 12 ಗಂಟೆಗೆ ದೇವಸ್ಥಾನಕ್ಕೆ ಭಕ್ತರಿಗೆ ಪ್ರವೇಶವನ್ನು ಕಲ್ಪಿಸುವಂಥ ಸಾಧ್ಯತೆ ಕಡಿಮೆ ಇರುವಂಥದ್ದು. ಈಗಾಗಲೇ ಬೇಕಾದಂಥ ಭದ್ರತೆಗಳನ್ನು ಮಾಡಲಾಗಿದೆ. ಜೊತೆಗೆ ಹೆಚ್ಚಿನ ಸಿಬ್ಬಂದಿಗಳನ್ನು ಅಲ್ಲಿ ನಿಯೋಜನೆ ಮಾಡಲಾಗಿದೆ. SP ಅವರು ಯಾವ ರೀತಿಯಾದಂಥ ಸೂಚನೆಗಳನ್ನು ಕೊಡ್ತಾರೆ ಅದನ್ನು ಫಾಲೋ ಮಾಡುವಂಥ ಕೆಲಸಗಳನ್ನು ಸ್ಥಳೀಯ ಪೊಲೀಸರು ಮಾಡ್ತಾ ಇದ್ದಾರೆ. ಹಾಗಾಗಿ ಉಡುಪಿ ಜಿಲ್ಲಾ ಪೊಲೀಸರು ವ್ಯಾಪಕವಾದಂಥ ಬಂದೋಬಸ್ತನ್ನು ಇಡೀ ಕೊಲ್ಲೂರಿನ ಸುತ್ತಮುತ್ತ ಮಾಡಿದ್ದಾರೆ. ಜೊತೆಗೆ ಇಲ್ಲಿಗೆ ಬರುವಂಥ ಸಂದರ್ಭದಲ್ಲಿ ಅರಣ್ಯ ಮಾರ್ಗವಾಗಿ ಬರಬೇಕಾಗುತ್ತೆ. ಹಾಗಾಗಿ ಅಲ್ಲೂ ಎಚ್ಚರಿಕೆಯಿಂದ ಇರುವಂಥ ರೀತಿಯಲ್ಲಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಜೊತೆಗೆ ಭಕ್ತರಿಗೆ ಆ ಸಂದರ್ಭದಲ್ಲಿ ದೇವಸ್ಥಾನದೊಳಗೆ ಪ್ರವೇಶ ಇರೋದಿಲ್ಲ. ಅವರು ಬಂದು ಕೇವಲ ಅರ್ಧ ಗಂಟೆ ದೇವಸ್ಥಾನದಲ್ಲಿ ಪ್ರಾರ್ಥನೆಗಳನ್ನು ಸಲ್ಲಿಸಲಿಕ್ಕಿರುವಂಥದ್ದು, ವಿಶೇಷ ಪೂಜೆಯನ್ನು ಮಾಡ್ತಾರೆ. ಆ ಬಳಿಕ ಅವರು ನೇರವಾಗಿ ಹೋಗ್ತಾರೆ. ಆ ಬಳಿಕ ಮಾಮೂಲಿಯಂತೆ ಭಕ್ತರಿಗೆ ಪ್ರವೇಶವನ್ನು ಕಲ್ಪಿಸಲಾಗುವುದು ಅನ್ನುವಂಥದ್ದನ್ನು ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸಿರುವಂಥದ್ದು. ಒಬ್ಬ ತಮಿಳುನಾಡಿನ ಮುಖ್ಯಮಂತ್ರಿಗಳು ಈ ಹಿಂದೆಲ್ಲ ಸನಾತನ ಹಿಂದೂ ಧರ್ಮಕ್ಕೆ ಸಾಕಷ್ಟು ವಿರೋಧಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಈಗ ಈ ಮುಖ್ಯಮಂತ್ರಿ, ನೂತನ ಮುಖ್ಯಮಂತ್ರಿ, ಅದರಲ್ಲೂ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿರುವಂಥ ಮುಖ್ಯಮಂತ್ರಿ ಇವತ್ತು ಕೊಲ್ಲೂರು ದೇವಸ್ಥಾನಕ್ಕೆ ಬರುವಂಥದ್ದು ಬಹಳಷ್ಟು ವಿಶೇಷ ಆಗಿರುವಂಥದ್ದು. ಹಾಗಾಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂಥ ಸಾಧ್ಯತೆಗಳಿದೆ. ಇದನ್ನೆಲ್ಲವನ್ನು ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರು ವ್ಯಾಪಕವಾದಂಥ ಪೊಲೀಸ್ ಬಂದೋಬಸ್ತನ್ನು ಮಾಡಿರುವಂಥದ್ದು. ಓಕೆ ಸುಖಪಾಲ್.